ಈ ದಿನದ ವಿಶ್ವ ಪತ್ರಿಕಾ ದಿನಾಚರಣೆಯ ನಿಮಿತ್ತ ಅಭಿನಂದಿತರಾದಂಥ ಸುಮಾ ಪುರುಷೋತ್ತಮರವರೇ, ಶ್ರೀಮತಿ ಸುಮಾ ಪುರುಷೋತ್ತಮರವರೇ, ಹಾಗೆ ಶ್ರೀ MP ವಿಶ್ವರವರೇ, ಹಾಗೆ ಹಾಗೆ ಉಪಾಧ್ಯಕ್ಷರಾದಂಥ ಅಂಬುಜಾಕ್ಷಿಯವರೇ, ಮೀಳಾಕುಮಾರಿಯವರೇ, ಶ್ರೀಮತಿ ಶಿಲ್ಪಾರವರೇ, ಜಯಲಕ್ಷ್ಮಿಯವರೇ, ವಸಂತರವರೇ, ಶ್ರೀಮತಿ ಮಂಗಳರವರೇ, ಶ್ರೀಮತಿ ಸರ್ವಮಂಗಳರವರೇ, ಗೀತಾ ಬಲರಾಮ್ರವರೇ ಮತ್ತು ಸುಧಾಮಣಿರವರೇ, ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲ ಪತ್ರಕರ್ತ ಮಿತ್ರರೇ ಮತ್ತು ಈ ವೃದ್ಧಾಶ್ರಮ ವಾಸಿಗಳಾದಂಥ ಎಲ್ಲ ಹಿರಿಯರೇ, ಮಾತೃ ಸಮಾನರೇ, ಎಲ್ಲರಿಗೂ ಕೂಡ ಆಷಾಢದ ಶುಭಾಶಯಗಳು. ತಾಯಿ ಚಾಮುಂಡೇಶ್ವರಿ ಎಲ್ಲರಿಗೂ ಕೂಡ ಒಳಿತನ್ನು ಮಾಡಲಿ, ಎಲ್ಲರ ಜೀವನವನ್ನು ಕೂಡ ಹಸನು ಮಾಡಲಿ. ಮಳೆ ಚೆನ್ನಾಗಿ ಆಗ್ತಾ ಇದೆ, ಬೆಳೆ ಕೂಡ ಚೆನ್ನಾಗಾಗಲಿ, ಆರ್ಥಿಕ ಪರಿಸ್ಥಿತಿ ಇರ್ಬೋದು, ಆರೋಗ್ಯ ಪರಿಸ್ಥಿತಿ ಇರ್ಬೋದು, ಎಲ್ಲವೂ ಕೂಡ ಸುಧಾರಣೆ ಆದರೆ ನಮ್ಮ ದೇಶ ಸುಭಿಕ್ಷವಾಗುತ್ತೆ ಈ ಕಾಲದಲ್ಲಿ ಅಂತೇಳಿ ಆ ಚಾಮುಂಡೇಶ್ವರಿಯನ್ನು ಕೋರುತ್ತಾ ಹೇಳಿದ್ರ ಮೇರೆಗೆ ಈ ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಅಲಯನ್ಸ್ ಕ್ಲಬ್ ಆಫ್ ಸಮೃದ್ಧಿ ಅಧ್ಯಕ್ಷರಾದಂಥ ನೀನಾ ಪಟೇಲ್ ನೇತೃತ್ವದ ಎಲ್ಲ ಸದಸ್ಯರಿಗೆ ಈ ಅರ್ಥಪೂರ್ಣ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಕ್ಕಾಗಿ ಮೊದಲನೇದಾಗಿ ನಾನು ಅಭಿನಂದನೆಗಳನ್ನ ತಿಳಿಸ್ತೀನಿ. ಯಾಕೆಂತಂದರೆ ಸಾಮಾನ್ಯವಾಗಿ ನಮಗೆ ಲಯನ್ಸ್ ಕ್ಲಬ್ ಮತ್ತು ರೋಟರಿ ಕ್ಲಬ್ಗಳು ಗೊತ್ತು. ಭಾಳಷ್ಟು ಜನರಿಗೆ ಅಲಯನ್ಸ್ ಕ್ಲಬ್ಗಳು ಈಗ ಹೊಸದಾಗಿ ತಿಳ್ಕೊಂಡಿದ್ದಾರೆ. ಆದರೆ ಈ ಅಲಯನ್ಸ್ ಕ್ಲಬ್ ಅನ್ನೋದು ಸುಮಾರು 16 ವರ್ಷಗಳಿಂದ ನಿರಂತರವಾಗಿ ಕಾರ್ಯನಿರ್ವಹಿಸ್ಕೊಂಡು ಬರ್ತಾ ಇದೆ ಭಾರತದಲ್ಲಿ. ಇದರ ವಿಶೇಷತೆ ಏನು ಅಂತಂತಂದರೆ, ಭಾಳ ಅನುಕೂಲ ಆಗಂಥ ಸಂಗತಿ ಏನು ಅಂತಂತಂದರೆ, ಯಾವುದೇ ಅಂತಾರಾಷ್ಟ್ರೀಯ ಸಂಸ್ಥೆಗಳಲ್ಲಿ ನಾವು ವೇದಿಕೆಯನ್ನು ನಿರ್ಮಾಣ ಮಾಡಿಕೊಂಡು ಸೇವೆಯನ್ನು ಮಾಡ್ತೀನಿ ಅಂತೇಳಿ ತೊಡಗಿಸ್ಕೊಂಡಾಗ ಆ ವೇದಿಕೆಗೆ ಬಳಸ್ಕೊಳ್ಳುವಂಥ ಅವ್ರು ಕೇಳುವಂಥ ಏನು ಫೀಸ್ ಏನಿದೆ ಅದರ ಭಾರ ಜಾಸ್ತಿ ಆಗೋಗ್ತಾ ಇದೆ. ನಾವೇನು ಸೇವೆ ಮಾಡೋಕ್ಕೋಸ್ಕರ ಈ ವೇದಿಕೆಯೇ ಭಾರ ಆಗ್ತಾ ಇದೆಯಲ್ಲ, ಈ ಅಂತಾರಾಷ್ಟ್ರೀಯ ಸಂಸ್ಥೆಗಳಲ್ಲಿ ಗುರುತಿಸ್ಕೊಂಡು ನಾವು ಸದಸ್ಯರು ಅಂತ ಹೇಳ್ಕೊಂಡು ಸೇವೆಗೆ ಹೊರಟಾಗ ಅಲ್ಲಿ ಕೊಡೋಂಥ ಫೀಸ್ಗಳೇ ಕಟ್ಟೋಕ್ಕಾಗಲ್ಲ. ಇನ್ನು ಸೇವೆ ಮಾಡೋದು ಎಲ್ಲಿ ಬಂತು ಅನ್ನೋದು ಎಲ್ಲ ಕಡೆ ಹರಡಿರೋಂಥದ್ದು. ಅದನ್ನೆಲ್ಲ ಹತ್ಕೊಂಡು ತೊಂದರೆಗಳನ್ನ ಹತ್ಕೊಂಡು ನಮ್ಮಿಂದಲೇ ಭಾರತೀಯರಿಂದಲೇ ಪ್ರಾರಂಭವಾದಂಥ ಸಂಸ್ಥೆ ಅಲ್ಲೇನು ಫೀಸ್ ಇದೆ ಆ ಫೀಸ್ಗಳಿಗೆ ಹೋಲಿಸ್ಕೊಂಡಲ್ಲಿ ಇಲ್ಲಿ ಕೊಡುವಂಥ ಫೀಸು ನಗಣ್ಯ ಅಂತ ಹೇಳ್ಬೋದು. ಅಲ್ಲಿ ಸುಮಾರು 10-12 ಸಾವಿರ ರೂಪಾಯಿ ಫೀಸ್ ಇದ್ದರೆ ಇಲ್ಲಿ ಕೇವಲ 500 ರೂಪಾಯಿ ಫೀಸಲ್ಲಿ ಮುಗಿದೋಗ್ತಾ ಇದೆ. ಇದರಿಂದಾಗಿ ಏನಾಗ್ತಿದೆ ಅಂತಂತಂದರೆ, ನಿಮಗೆ ವರ್ಷವೆಲ್ಲ ಯೋಚನೆ ಮಾಡುವಂಥ ತಲೆಬಾರದ ಸಂಗತಿನೇ ಇರೋದಿಲ್ಲ. ಇದನ್ನೆಲ್ಲ ಅರ್ಥಕೊಂಡೇ ನಮ್ಮ ಭಾರತೀಯರು ಎಲ್ಲ ಸೇರಿ ಮಾಡಿದ್ರು. ಆದರೆ ಹಿತ್ತಲ ಗಿಡ ಮದ್ದಲ್ಲ ಅಂತೇಳಿ ನಮ್ಮವರೇ ಮಾಡಿದ್ರೆ ಫಾರಿನ್ ಸಂಸ್ಥೆ ಆಗಲ್ಲ ಅಂತೇಳಿ ಅಂತಾರಾಷ್ಟ್ರೀಯ ಸಂಸ್ಥೆ ಬಗ್ಗೆ ಅಷ್ಟೊಂದು ನಮ್ಮವರು ನಿಗಾ ಕೊಡಲಿಲ್ಲ. ಈಗ ಏನಾಗಿದೆ ಅಂತಂತಂದರೆ, ಆ ವೇದಿಕೆಯ ಭಾರ ಹೆಚ್ಚಾಗಿ ಎಲ್ಲರೂ ಕೂಡ ಈ ಕಡೆ ಬರೋ ಆಗೋಗಿದೆ. ಯಾಕಂದರೆ ನಮ್ಮವ್ರಿಗೂ ವಿದೇಶಗಳವರೆಲ್ಲ ಗುರುತಿಸಿ ಅವರೆಲ್ಲ ಸದಸ್ಯರಾಗಿ ಸೇವೆನ ನಮ್ಮ ಸಂಸ್ಥೆಯ ಮುಖಾಂತರ, ಅಲಯನ್ಸ್ ಸಂಸ್ಥೆ ಮುಖಾಂತರ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಈಗ ಅದನ್ನು ಅರ್ಥಕೊಂಡು ನಮ್ಮಲ್ಲೂ ಕೂಡ ಮಂಡ್ಯದಲ್ಲಿ ಭಾಳಷ್ಟು ಜನ ಈಗ ಲೋಕೇಶ್ ಅವ್ರದ್ದೊಂದು ಇದಕ್ಕೆ ಹೋಗಿ ಬಂದ ಕ್ಲಬ್ಗೆ, ಹಾಗೆ ಮಹಾಲಕ್ಷ್ಮಿ ಅವರು, ನೀನಾ ಪಟೇಲ್ ಅವರಿರ್ಬೋದು, ರತ್ನಮ್ಮ ಅವರಿರ್ಬೋದು, ಇವರೆಲ್ಲ ಆ ವೇದಿಕೆಯ ಭಾರದಿಂದಾಗಿ ಸೇವೆಯನ್ನು ನಿಲ್ತಾರೆ. ನಮ್ಗೆ ಭಾಳ ವ್ಯಥೆ ಆಗ್ತಿತ್ತಾಗ, ಇದೇನಪ್ಪ ಇವತ್ತು ಸೇವೆ ಮಾಡೋಕ್ಕೆ ಒಂದು ವೇದಿಕೆ ಅಂತ ಹೋದ್ರೆ ಆ ವೇದಿಕೆನೇ ಭಾರ ಆಗ್ಬಿಟ್ಟು ಸೇವೆ ನಿಂತು ಹೋಯ್ತಲ್ಲ, ಸೇವೆ ಮಾಡೋ ಕತೆ ಏನು, ಸೇವೆಗೆ ಇದೆಲ್ಲ ತೊಡಕಾಗಬಾರ್ದು ಅಂಥೇಳಿ ನಾವು ಹುಡುಕ್ತಿದ್ದಾಗ ಕಾಣಿಸ್ಕೊಂಡಂಥ ಆಶಾ ಕಿರಣ ನಮ್ಮ ವೃದ್ಧಾಶ್ರಮ ಸಂಸ್ಥೆ ಹೆಸರು ಅಂದರೆ ಅಲಯನ್ಸ್ ಸಂಸ್ಥೆ. ಭಾಳ ಕಡಿಮೆ ದುಡ್ಡಲ್ಲಿ ಒಂದು ಸಂಸ್ಥೆಯ ವೇದಿಕೆ ಸಿಕ್ತು. ಜೊತೆಗೆ ಸ್ವತಂತ್ರವಾಗಿ ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲದೆ ನಮ್ಮ ಉದ್ದೇಶನೂ ಅಷ್ಟೇ. ಮೊದಲನೇದಾಗಿ ವೃದ್ಧಾಶ್ರಮಗಳಿಗೆ ಸೇವೆ ಸಲ್ಲಿಸೋದು ನಮ್ಮ ಉದ್ದೇಶನೇ ವೃದ್ಧಾಶ್ರಮ. 2 ಅನಾಥಾಶ್ರಮ. 3ನೇದು ಕ್ಯಾನ್ಸರ್ ಅವೇರ್ನೆಸ್. ಎಲ್ಲೂ ಕೂಡ ನೀವು ಅವ್ರು ನಮ್ಮಲ್ಲಿ ಹೇಳ್ತಾರೆ, ವೃದ್ಧಾಶ್ರಮಗಳಿಗೆ ನೀವು ಹೋಗಿ ಅವ್ರಿಗೆ ಆಹಾರ ಅಥವಾ ಇನ್ನೊಂದೇನೋ ಸಹಾಯ ಮಾಡೋಕ್ಕಿಂತ ಹೆಚ್ಚಾಗಿ ಹೋಗಿ ಅವ್ರನ್ನ ಮಾತಾಡಿಸಿ, ಅದಕ್ಕಿಂತ ಸಮಾಧಾನ ಬಂತು ಇನ್ನೊಂದಿಲ್ಲ ಅಂತ ಹೇಳ್ತಾರೆ. ಅವ್ರ ವೃದ್ಧರಿಗೆ ಮಾತಾಡಿಸಿ. ಯಾಕಂತಂದರೆ ಅವ್ರು ಏನಂತ ದೂರ ಆಗಿದ್ದಾರೆ, ಮಕ್ಕಳಿಂದ ದೂರ ಆಗಿರ್ತಾರೆ, ಬೇರೆಯವರಿಂದ ದೂರ ಆಗಿರ್ತಾರೆ.
ಅವ್ರು ನೀಡುವಂಥ ನೀವು ಒಂದು ಕಾನ್ಫಿಡೆನ್ಸ್ ಇದೆಯಲ್ಲ ಮಾತಾಡಿದಾಗ ಅದು ಎಲ್ಲವನ್ನು ಕೂಡ ಆರೋಗ್ಯ ಸಮಸ್ಯೆ ಇರ್ಬೋದು ಎಲ್ಲವನ್ನು ಕೂಡ ಬದಿಗತ್ತಿ ಒಂದು ಹೊಸ ಉತ್ಸಾಹ ಮೂಡುತ್ತೆ. ಅದನ್ನು ಮಾಡಿ ನೀವು ಏನೂ ಖರ್ಚಿದೆ ಅದು ಮಾಡಿ ಅಂತ ಹೇಳ್ತಾರೆ. ಜೊತೆಗೆ ನಿಮ್ಗಾದಂಥ ಸಹಾಯ ಮಾಡಿ ಅಂತೇಳಿ ಆ ಒಂದು ಸಾಂತ್ವನಕ್ಕೆ ಇರೋಂಥ ಶಕ್ತಿ ಅದು. ಹಾಗೆ ಅನಾಥಾಶ್ರಮಗಳನ್ನೂ ಕೂಡ ನೀವು ಅನಾಥಾಶ್ರಮ ನಮ್ಮ KT ಹನುಮಂತ ಅವರು ನಮ್ಮ ಅತ್ಯಂತ ಕಾರ್ಯಶೀಲ ರಾಜ್ಯಪಾಲ ನಂತರ ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ತಿದ್ದ ಸಂದರ್ಭದಲ್ಲಿ ಲೆಟರ್ ಎಲ್ಲ ಬೇಕಾಗಿತ್ತು. 4 ಗಂಟೆಗೆ ಬ್ಯಾಂಕ್ ಕ್ಲೋಸ್ ಅಂತ ಅದರಲ್ಲಿ ಎಷ್ಟಾಗಿ ಸ್ವಲ್ಪ ಲೇಟ್ ಆಯಿತು. ಅವರು ಕೂಡ ಎಲ್ಲರ ಪರವಾಗಿ ಅವರು ಕೂಡ ಹಾಗೆ ಅನಾಥಾಶ್ರಮದಲ್ಲೂ ಅಷ್ಟೇ ಮಕ್ಕಳಿಗೆ ತಂದು ನೀವು ಹೋಗಿ ಮಾತಾಡಿದ್ರೆ ಲಂಗ್ ಕ್ಯಾನ್ಸರ್ ಇಂದ ಅಷ್ಟೊಂದು ಹಾಗೆ ಇರಿ ಮೇಡಮ್. ಇಲ್ಲಿ ಪ್ರವೀಣವ್ರು ಬನ್ನಿ, ಫೋಟೋ ಕೊಡ್ತೇವೆ ಬನ್ನಿ. ಇರಿ ಮೇಡಮ್. ಸರ್ ಆಯ್ತಾ ಪ್ರಶಾಂತ್ ಅವರೇ? ಹಾಂ ಆಯಿತು. ಪ್ರಚಾರದಿಂದಲೇ ಪರವು, ಪ್ರಚಾರವಿಲ್ಲದಲೇ ನಾವೇನೇ ಕಾರ್ಯಕ್ರಮಗಳು ಮಾಡಿದ್ರು ಅದು ಹಾನಿ ಕಾಣೆಯ ಸರ್ವಜ್ಞ ಅನ್ನುವ ಹಾಗೆ ಪ್ರಚಾರಕರೇ ಇದ್ದರಷ್ಟೇ ನಾವು ಇಂಥ ಒಂದು ಕಾರ್ಯಕ್ರಮಗಳು ಮಾಡೋದಕ್ಕೂ ಒಂದು ಸಾರ್ಥಕತೆಯನ್ನು ಕಾಣಿಸುತ್ತೆ ಅಂತೇಳಿ ಈಗ ತಾನೇ ಪತ್ರಕರ್ತರಿಗೆ ಸನ್ಮಾನ ಮಾಡಿದವರಿಗೂ ಮತ್ತು ಸನ್ಮಾನವನ್ನು ಸ್ವೀಕರಿಸಿದಂಥ ಇಬ್ಬರಿಗೂ ಒಂದು ವಂದನೆಗಳನ್ನು ತಿಳಿಸ್ತಾ ಈ ಒಂದು ಸನ್ಮಾನಿತರನ್ನು ಕುರಿತು KT ಹನುಮಂತ ಸರ್ ಅವರು ಒಂದೆರಡು ಮಾತಾಡಬೇಕು ಅಂತ ಹೇಳಿ ಕೇಳ್ತೀನಿ. ಎಲ್ರಿಗೂ ನಮಸ್ಕಾರ. ಈಗಾಗಲೇ ಪತ್ರಿಕಾ ದಿನಾಚರಣೆ ಕುರಿತು ನಮ್ಮ ಬೈರಿ ಸರ್ ಸಾಕಷ್ಟು ವಿಚಾರಗಳನ್ನು ಮಾತನಾಡಿದ್ದಾರೆ. ತಮಗೆಲ್ಲ ಗೊತ್ತೇ ಇದೆ, ಪತ್ರಕರ್ತರು ತಮ್ಮ ಪ್ರಾಣವನ್ನು ಕೂಡ ಲೆಕ್ಕಿಸದೆ ಹಗಲು ರಾತ್ರಿ ಯಾವುದೇ ಒಂದು ವಿಷಯವನ್ನು ಅವರು ಹೋಗಿ ಕ್ಯಾಮ್ರಾ ಇಟ್ಕೊಂಡು ಫೋಟೋ ತೆಗಲಿಲ್ಲ ಅಂದರೆ ಬೆಳಿಗ್ಗೆ ಪೇಪರ್ ಸುದ್ದಿ ಬರೋದಿಲ್ಲ ಅಲ್ವಾ? ಹಾಗಾಗಿ ಇವತ್ತು ಏನು ಪತ್ರಿಕಾರಂಗ 4ನೇ ಅಂಗ ಅಂತೇಳಿ ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ಬಿಟ್ಟರೆ 4ನೇದೇ ಪತ್ರಿಕಾರಂಗ ಅಂತೇಳಿ ಇವತ್ತು ಸರ್ಕಾರ ಅನೌನ್ಸ್ ಕೂಡ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಇಷ್ಟೆಲ್ಲ ಕಷ್ಟಪಟ್ಟು ನಮಗೆ ಬೆಳಿಗ್ಗೆ ಎದ್ದ ತಕ್ಷಣ ನಾವು ಪೇಪರ್ ಇಲ್ಲ ಅಂದರೆ ನಮಗೆ ಒಂಥರ ಕಾಫಿನೇ ಕುಡಿಯೋಕ್ಕಾಗಲ್ಲ, ಅಷ್ಟು ನಾವು ಪೇಪರ್ಗೆ ಅಡಿಕ್ಟ್ ಆಗ್ಬಿಟ್ಟಿದ್ದೀವಿ. ಅಂಥ ಸುದ್ದಿಗಳು ಕೊಡ್ತಕ್ಕಂಥ ಪತ್ರಕರ್ತರಿಗೂ ಕೂಡ ಒಂದು ದಿವಸ ಬೇಕಲ್ವಾ? ಹಾಗಾಗಿ ಪ್ರತಿ ವರ್ಷ ಜುಲೈ 1ನೇ ತಾರೀಕು ಅದೇನಾಗಿದೆ ಅಂತಂದರೆ ಜುಲೈ 1 ಡಾಕ್ಟರ್ಸ್ ಡೇ ಮತ್ತು ಪತ್ರಕರ್ತರ ದಿನ ಎರಡೂ ಕೂಡ ಒಂದೇ ದಿವಸ ಬಿದ್ದಿದೆ. ಹಾಗಾಗಿ ಎಲ್ಲ ಡಾಕ್ಟರ್ಸ್ ಡೇ ಕಡೆ ಗಮನ ವಹಿಸೋದ್ರಿಂದ ಪತ್ರಕರ್ತರ ಕಡೆ ಯಾರು ಕೂಡ ಗಮನ ವಹಿಸ್ತಾ ಇಲ್ಲ. ಅದಿರಲಿ, ಅದೇ 1ನೇ ತಾರೀಕೆ ಮಾಡಬೇಕು ಅಂತ ಏನಿಲ್ಲ. ಅದು ಪ್ರತಿ ವರ್ಷದ 365 ದಿವಸನೂ ಕೂಡ ಪತ್ರಕರ್ತರು ಕೆಲಸ ಮಾಡ್ತಾರೆ. ನಾವು ಕೂಡ ಅವರಿಗೆ ಅಭಿನಂದಿಸೋದ್ರಲ್ಲಿ ತಪ್ಪೇನಿಲ್ಲ. ಇದರ ಹಿನ್ನೆಲೆಯನ್ನು ತಗೊಂಡ್ರೆ ನಾವು 1824ರಲ್ಲಿ ಜೂನ್ 1ನೇ ತಾರೀಕು ಒಬ್ಬ ಜರ್ಮನಿಯಿಂದ ಧರ್ಮ ಪ್ರಚಾರಕ್ಕೆ ಮೋಗ್ಲಿಂಗ್ ಅಂತೇಳಿ ಅವರು ಧರ್ಮ ಪ್ರಚಾರ ಮಾಡಲಿಕ್ಕೆ ಮಂಗಳೂರಿಗೆ ಬಂದಿರ್ತಾರೆ. ಪ್ರಥಮವಾಗಿ ಮಂಗಳೂರಿನಲ್ಲಿ 1824 ಜುಲೈ 1ನೇ ತಾರೀಕು ಕನ್ನಡ ಮಂಗಳೂರು ಸಮಾಚಾರ ಅನ್ನುವಂಥ ಒಂದು ಪತ್ರಿಕೆಯನ್ನು ಹೊರತರ್ತಾರೆ. ಪ್ರಥಮವಾಗಿ ನಮ್ಮ ಕನ್ನಡದಲ್ಲಿ ಮಂಗಳೂರು ಸಮಾಚಾರ ಅಂತೇಳಿ ಆ ಪತ್ರಿಕೆ 15 ದಿವಸಕ್ಕೊಂದ್ಸಲ ಅದು ಬರ್ತಾ ಇರುತ್ತೆ ಆ ಪತ್ರಿಕೆ. ನಮಗೆ ಇಂಗ್ಲೀಷ್ನವರಿಂದ ಭಾಳಷ್ಟು ಪ್ರಯೋಜನ ಕೂಡ ಆಗಿದೆ. ಅವ್ರು ಬಂದು ನಮ್ಮ ತಾವೆಲ್ಲ ಕೊಳ್ಳೆ ಹೊಡ್ಕೊಂಡು ಹೋದ್ರು ಅಂತ ಹೇಳ್ತಾರೆ. ಬಟ್ ಅವರಿಂದ ಪತ್ರಿಕೋದ್ಯಮ, ಕನ್ನಡ ಪತ್ರಿಕೋದ್ಯಮನ ನಮ್ಮ ಮಂಗಳೂರಿಗೆ ಬಂದು ಅವರು ಪ್ರಾರಂಭ ಮಾಡಿದ್ರು ಅಂದರೆ ಅಲ್ಲಿಗೆ ಅವರು ನಮಗೆ ಎಷ್ಟು ಅನುಕೂಲ ಮಾಡಿದ್ದಾರೆ ಅಂತ ನಾವೆಲ್ಲ ಕೂಡ ಲೆಕ್ಕ ಹಾಕೋದು. ಇಂಟರ್ನ್ ಡಿಕ್ಷನರಿ ಇರ್ಬೋದು. ಆಮೇಲೆ ಡ್ಯಾಮ್ ಕಟ್ಟಕ್ಕೆ ಬಿಡ್ತಾ ಇರಲಿಲ್ಲ. ಹಿಂದೆ ನಾವು ನಿಮಗೆಲ್ಲ ಗೊತ್ತೇ ಇದೆ, ಈ ಅಣೆಕಟ್ಟುಗಳು ಕಟ್ಟಿ ಇಲ್ಲಿ ಅಧ್ಯಕ್ಷರು ಈಗ ಸೇವೆ ಮಾಡೋದು ಒಂದು ಸೌಭಾಗ್ಯ, ಆದರೆ ಸೇವೆಗೆ ಸಮಯ ಕೊಡಬೇಕು. ನಾವು ಈಗ ನೊಂದ ಹೃದಯಗಳಿಗೆ ನಾವು ಸಾಂತ್ವನ ಹೇಳಬೇಕು.
ಇದರಿಂದ ಸಮಾಜನ ಗಟ್ಟಿಗೊಳಿಸ್ಬೋದು. ಆದರೆ ಎಲ್ಲರಲ್ಲೂ ಒಬ್ಬೊಬ್ಬರು ಒಂದು ನೋವಿರುತ್ತೆ. ಆ ನೋವನ್ನು ನಾವು ಹೆಕ್ಕಿ ತೆಗೆದು ಅವ್ರ ಮನಸ್ಸಿಗೆ ಶಾಂತಿ ಕೊಟ್ಟರೆ ಸಮಾಜ ಸಮೃದ್ಧಿಯಾಗಿರುತ್ತೆ ಅನ್ನೋದು ನನ್ನ ಭಾವನೆ. ಆ ಕೆಲಸನ ನೀನಾ ಪಾಟೀಲ್ ಅವರು ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಈಗ ಕ್ಯಾನ್ಸರು ಒಂದು ಮಾರಕ ರೋಗ ಆಗಿದೆ. ಇದನ್ನು ಜನಜಾಗೃತಿನ ನಾವು ಈಗ ಮೊಳಕೆ ಹೊಡಿಬೇಕಾದ್ರೇ ನಾವು ಜನರಿಗೆ ಅರಿವು ಮೂಡಿಸಿದ್ರೆ ಈ ಮಹಾಮಾರಿನ ನಾವು ಬುಡದಿಂದನೇ ನಮ್ಮ ದೇಶದಲ್ಲಿ ತೊಲಗಿಸ್ಬೋದಾಗುತ್ತೆ. ಅದು ಒಂದು ಒಳ್ಳೆಯ ಒಂದು ಪ್ರಯತ್ನ. ಮತ್ತು ಈಗ ನಮ್ಮ ಪತ್ರಿಕಾ ದಿನಾಚರಣೆ ಜುಲೈ 1, 1845 ಜರ್ಮನ್ ಪಾದ್ರಿಯವರು ಆ ದಿನ ಬಂದು ಧರ್ಮ ಪ್ರಚಾರಕ್ಕೆ ಅಂತ ಬಂದು ನಮ್ಮ ಕರ್ನಾಟಕದಲ್ಲಿ ಮಂಗಳೂರು ಸಮಾಚಾರ ಅನ್ನೋ ಪತ್ರಿಕೆನ ಶುರು ಮಾಡಿದ. ಆ ಸುದಿನ ಸುಮಾರು 60 ವರ್ಷ ಬೇಕಾಯಿತು ಇನ್ನೊಂದು ಪತ್ರಿಕೆ ಬರೋದಕ್ಕೆ. ದಿವಸಗಳಿಗೂ ಒಮ್ಮೆ ಬರ್ತಾಯಿತ್ತು. ಅದು ಆ ಕಾಲದಲ್ಲೇ ಕೈ ಬರಹದಲ್ಲಿ ಬರಿತಾಯಿದ್ರು. ಆಗ ಪ್ರಿಂಟಿಂಗ್ ಎಲ್ಲ ಸ್ವಲ್ಪ ಕಡಿಮೆ ಇತ್ತಲ್ಲ. ಹಾಗಾಗಿ ಇನ್ನು ಒಂದು ಸಮಾಜನ ಕಟ್ಟೋ ಕೆಲಸನ ಅವರು ಮಾಡಿದ್ರು. ಒಂದು ಏನು ಹೇಳಿದ್ರು, ಯಾರು ಬೇಕಾದರೂ ಸಹ ಪತ್ರಕರ್ತರಾಗ್ಬೋದು, ವಿಷಯ ಕೊಡಬಹುದು.